ಅದು 14 ಏಪ್ರಿಲ್ 1891. ನಮ್ಮ 14ನೇ ಮಗನಾಗಿ ಹುಟ್ಟಿದ್ದು ಭೀಮ. ಕತ್ಲೆ ಕಳೀತಾನೆ, ಬೆಳಕು ತರ್ತಾನೆ. ಆ ಬೆಳಕು ಇಡೀ ಜಗತ್ತನ್ನೇ ಸಾರುತ್ತೆ. ಈ ಜಾತಿ, ಭೇದ ಭಾವ, ಬಡತನ ಅನ್ನೋ ಅಂಧಕಾರ ಇದೆಯಲ್ಲ, ಅದನ್ನೆಲ್ಲ ನುಂಗಾಕಿತ್ತು. ಈ ಬೆಳಕಿನ ಹುಡುಕಾಟದಲ್ಲಿ ನಾವು ಮೊದಲು ಬಿಟ್ಟಿದ್ದ ಊರು ಮಾವ್. ಅಪ್ಪ, ಮತ್ತೆ ನಾವಿಲ್ಲಿಗೆ ಬರೋದೇ ಇಲ್ವಾ? ನಾನ್ ಬರ್ತೀನಿ. ನೀನ್ ಬಂದೇನ್ ಮಾಡ್ತೀಯಾ? ನಮ್ಮ ಮನೆಗೆ ನೀಲಿ ಬಣ್ಣ ಹೊಡಿತೀನಿ. ಆಗೆಲ್ಲ ಗೋಡೆಗಳು ನೀಲಿ ಬಣ್ಣದಲ್ಲಿರುತ್ತೆ, ಆಕಾಶದ ಬಣ್ಣ. ನಾನೆಲ್ಲೇ ಇದ್ರೂ ಅಲ್ಲಿಂದ ನೀಲಿ ಆಕಾಶ ನೋಡ್ತೀನಿ. ಅಲ್ಲಿ ನಮ್ಮ ಮನೆನೂ ಕಾಣಿಸುತ್ತೆ, ನೀಲಿ ಬಣ್ಣದ್ದು. ಇಡೀ ಕುಟುಂಬದ ಜೊತೆ ನಾವು ಸತಾರ ಸೇರಿದ್ವಿ. ಇಡೀ ದೇಶದೆಲ್ಲೆಡೆ ಹೇಗೆ ಜಾತಿಯ ಮುಳ್ಳು ಹರಡಿತ್ತು, ಹಾಗೇನೆ ಸತಾರದಲ್ಲೂ ಹರಡಿತ್ತು. ಅಲ್ಲಿ ಕಾಲಿಡ್ತಿದ್ದ ಹಾಗೆ ನಮಗದು ಗೊತ್ತಾಯ್ತು. ಭೀಮನ ಓದನ್ನ ನಿಲ್ಸಕ್ಕೆ ಅವನ ಕೈಯಲ್ಲಿದ್ದಂತ ಪುಸ್ತಕನ ಕಿತ್ಕೊಂಡಿದ್ರು. ಶಿಕ್ಷಕರೇ ತರಗತಿಯಿಂದ ಹೊರಗೆ ಕಳಿಸಿದ್ರು. ಶತ ಪ್ರಯತ್ನಗಳೇ ನಡೀತು. ನಮ್ಗಳನ್ನ ಧೈರ್ಯಗೆಡಿಸಿ ಆತ್ಮವಿಶ್ವಾಸಕ್ಕೆ ಕೊಳ್ಳಿ ಇಟ್ಟು ಗೌರವದಿಂದ ಬದುಕು ಹಕ್ಕನ್ನೇ ಕಸಿಯೋದಕ್ಕೆ ಪ್ರಯತ್ನ ಪಟ್ರು. ಈ ಕತ್ಲೆಯಲ್ಲಿ ಪುಟ್ಟ ನಕ್ಷತ್ರವಾಗಿ ಮೊದಲಾಗಿದ್ದು ಅಂಬೇಡ್ಕರ್ ಗುರುಗಳು. ತಮ್ಮ ಉಪನಾಮವನ್ನ ಉಡುಗೊರೆಯಾಗಿ ಕೊಟ್ಟು ಭೀಮ್ರಾವ್ ಸಕ್ಪಾಲ್ನ ಭೀಮ್ರಾವ್ ಅಂಬೇಡ್ಕರನ್ನಾಗಿ ಮಾಡಿದ್ರು. ಜಗ ಹೇಳಿದೆ ಜೈ ಭೀಮರಾವ್, ಜೈ ಭೀಮ್, ಜೈ ಭೀಮ್. ಭೀಮ್ರಾವ್ನ ವಿಚಾರಧಾರೆ ಸತಾರದಲ್ಲಿರೋ ಜನರನ್ನ ಮತ್ತು ಅವರ ಆಲೋಚನೆನ ಬದಲು ಮಾಡ್ತು. ಯಾವ ಜನ ಅವಮಾನ ಮಾಡಿದ್ರೋ ಅದೇ ಜನ ಕೊನೆಯಲ್ಲಿ ಪ್ರೀತಿ ಮಾಡೋ ಹಾಗಾಯ್ತು. ನಮ್ಮವನು ಅಂತ ಅಂದ್ರು. ಆದ್ರೆ ಇವತ್ತಿಗೆ ಕೇವಲ ಒಂದು ಗ್ರಾಮ ಬದಲಾಗಿದೆ. ಈ ಗ್ರಾಮದ ಹೊರತಾದ ಸಮಾಜ, ಈ ದೇಶ, ಈ ಜಗತ್ತು ಇನ್ನೂ ಬದಲಾಗಬೇಕಾಗಿದೆ. ಭೀಮ್ರಾವ್ ಕೂಡ ಬೇರೆ ಸ್ಥಳಕ್ಕೆ ಹೋಗ್ಬೇಕಾಯ್ತು. ಯಾಕೆಂದ್ರೆ ತಂದೆಯಾಗಿ ಒಂದೇ ಒಂದು ಆಸೆ, ಭೀಮ್ರಾವ್ನ ಚೆನ್ನಾಗಿ ಓದಿಸ್ಬೇಕು ಅನ್ನೋದು. ಈ ಬಯಕೆಯಿಂದನೇ ನನ್ನ ಪರಿವಾರನ ಬೊಂಬೈ ಕರ್ಕೊಂಡು ಬಂದಿದ್ದೀನಿ. ನಿನ್ನ ಪೂರ್ಣ ಹೆಸರು ಈ ತರ ಬನ್ನಿ, ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಅಂತ. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಶಿಲ್ಪಿಯು, ದಾರಿದೀಪವು. ನೀನೆ ಕಲಿಸಿಕೊಟ್ಟೆ ಸಮಾನತೆಯನು, ಸಮಾನತೆಯನು, ಏಕತೆಯನು. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಕಲಿಸಿಕೊಟ್ಟೆ ಸಮಾನತೆಯನು. ನಿನ್ನ ಲೇಖನಿಯ ಬರಹ ದೇಶ ಗರ್ಜನೆ, ಒಂದು ಒಂದು ಮಾತು ಕೂಡ ಭೀಮ ಗರ್ಜನೆ. ನಾಯಕ ನೀನು ಭೀಮರಾವ್, ಮಹಾನಾಯಕ ನೀನು ಭೀಮರಾವ್. ನಾಯಕ ನೀನು ಭೀಮರಾವ್, ಮಹಾನಾಯಕ ನೀನು ಭೀಮರಾವ್. ನೊಂದ ಜನರಿಗೆ ನೀ ದೇವರೋ, ಜಗ ಹೇಳಿದೆ ಜೈ ಭೀಮರಾವ್. ಗುರುಗಳೇ, ನೀವೇನ್ ಅಂದ್ಕೊಂಡಿದ್ದೀರೋ, ನಾನು ಅದಕ್ಕಿಂತ ಎತ್ತರ ಬೆಳೆಯೋದಕ್ಕೆ ಯಾವಾಗ್ಲೂ ಪ್ರಯತ್ನ ಪಡ್ತೀನಿ. ಈ ಹೋರಾಟನ ನಾನು ಯಾವತ್ತೂ ನಿಲ್ಸೋದಿಲ್ಲ. ಇಡೀ ಜೀವನ ಹೋರಾಡ್ತಾನೆ ಇರ್ತೀನಿ. ಸಂಕಟದಲ್ಲಿ ಬಂದೆ ಆಗಿ ಆಧಾರ, ಆಗಿ ಆಧಾರ, ಆಗಿ ಆಧಾರ. ಸಾವಿರಾರು ವರ್ಷಗಳಿಂದ ನಮ್ಮನ್ನ ಕೀಳು ಜಾತಿ, ಶೂದ್ರ, ಅಸ್ಪೃಶ್ಯರನ್ನಾಗಿ ಮಾಡಿ ಈ ಸಮಾಜದಿಂದ ಹೊರಗಿಟ್ಟಿದ್ರು.
ನಾವು ಕೂಡ ಮನುಷ್ಯರ ಹಾಗೆ ಬದುಕಬೇಕಂದ್ರೆ ನಾವೆಲ್ಲರೂ ವಿದ್ಯೆ ಕಲಿಬೇಕು, ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು, ಹೋರಾಟದ ಹಾದಿ ಹಿಡಿಬೇಕು. ದಬ್ಬಾಳಿಕೆಯ ಕೋಟೆಯನ್ನ ಕೆಡವೋದಕ್ಕೆ ನೀವೆಲ್ಲ ನನ್ನ ಜೊತೆ ನಿಲ್ತೀರಾ? ನಿನ್ನಿಂದ ಅಸಮಾನತೆ ಈಗ ದೂರ ಕರಗೋಯ್ತು ಭಾರ, ಮರೆಯಾಯ್ತು ದೂರ. ನಾನು ಓದ್ತೀನಿ ಗುರುಗಳೇ. ಬೇರೆಯವ್ರು ಓಡೋದ್ರೆ ಓಡೋಗ್ಲಿ, ಆದ್ರೆ ಭೀಮ್ರಾವ್ ಯಾವತ್ತೂ ಓಡೋಗಲ್ಲ. ನಾನು ಎಷ್ಟು ಓದ್ತೀನಿ ಅಂದ್ರೆ ಒಂದಿನ ನಿಮ್ಗೆ ನನ್ನ ಮೇಲೆ ಹೆಮ್ಮೆ ಬರೋಷ್ಟು, ಈ ಸ್ಕೂಲಿಗೂ ಭೀಮನ್ ಮೇಲೆ ಹೆಮ್ಮೆ ಬರೋಷ್ಟು. ಸಂಕಟದಲ್ಲಿ ಬಂದೆ ಆಗಿ ಆಧಾರ, ನಿನ್ನಿಂದ ಅಸಮಾನತೆ ಈಗ ದೂರ.